ಇವಳು ಸುರೇಖಾ. ಶ್ರೀಕಾಂತ್ ಮತ್ತು ಸುರೇಖಾ ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ. ಮಕ್ಕಳು ಈ ಪ್ರೀತಿನ ಮನೆಯವ್ರು ಕೂಡ ಎಲ್ಲರೂ ಒಪ್ಪಿರ್ತಾರೆ, ಯಾವುದೇ ವಿರೋಧ ಮಾಡಿರಲ್ಲ. ಆದರೆ ಮದುವೆನ ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೆ ಹಾಕಿರ್ತಾರೆ. ಈ ಗ್ಯಾಪ್ನಲ್ಲಿ ಸುರೇಖಾ ಏನೆಲ್ಲ ಕಿತಾಪತಿ ಮಾಡ್ತಾಳೆ ಅನ್ನೋದನ್ನ ನಾವು ನೋಡೋಣ. ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಓ ಅತ್ತಿಗೆ, ಅಮ್ಮ ಅಮ್ಮ ಇಲ್ಲಿ ಬಾಯಿಲಿ, ಮನೆಗೆ ಯಾರು ಬಂದಿದ್ದಾರೆ ನೋಡಿಲ್ಲಿ. ಓ ಸುರೇಖಾ, ಏನಮ್ಮ ಹೇಳ್ದೆ ಕೇಳ್ದೆ ಸಡನ್ ಆಗಿ ನಮ್ಮನೆಗೆ ಬಂದಿದ್ಯಾ? ಬಾರಮ್ಮ, ತಿಂಡಿ ರೆಡಿ ಇದೆ, ತಿಂಡಿ ತಿನ್ನುವಂತೆ. ಬೇಡ ಅತ್ತೆ, ಬರ್ತಾ ನಾನು ತಿಂಡಿ ತಿನ್ಕೊಂಡೇ ಬಂದೆ. ಎಲ್ಲರೂ ಮನೇಲಿ ಹೇಗಿದ್ದೀರಾ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಓ ಹೌದಾ, ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ, ಆರಾಮಿದ್ದೀವಿ. ನಿಮ್ಮ ಮನೇಲೆಲ್ಲ ಹೇಗಿದ್ದಾರಮ್ಮ? ಅಪ್ಪ ಅಮ್ಮ ಎಲ್ಲ ಆರಾಮಿದ್ದಾರಾ? ಹಾಂ ಅತ್ತೆ, ಎಲ್ಲರೂ ಆರಾಮಿದ್ದಾರೆ. ಶ್ರೀಕಾಂತ್ ಎಲ್ಲಿ ಹೋಗಿದ್ದಾರೆ? ಎಲ್ಲೂ ಕಾಣ್ತಾನೇ ಇಲ್ಲ. ಅದೇನಿಲ್ಲಮ್ಮ, ನಿನ್ನ ನಾದಿನಿ ಹೆಸರಲ್ಲಿ ಒಂದು ಮನೆ ತೊಗೊಂಡಿದ್ದೀವಿ, ಅದರದ್ದೇ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ಅದ್ರ ಬಗ್ಗೆನೇ ಏನೋ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನು ಬರೋ ಹೊತ್ತಾಯಿತು. ಅಯ್ಯಯ್ಯೋ, ಮನೆನಾ? ಓ ಹೌದಾ, ನಮ್ಮ ಜಾನ್ವಿಗೆ ಮನೆ ಪರ್ಚೇಸ್ ಮಾಡಿದಿರ ಅತ್ತೆ ನೀವು? ಎಷ್ಟಾಯಿತು? ಅಯ್ಯೋ, ಇದೇನು ಹೇಳ್ತಿದ್ಯಮ್ಮ ಸುರೇಖಾ, ನಾನು ಹೇಗೆ ತೊಗೊಂಡ್ಲಮ್ಮ? ಅದೇನಿಲ್ಲ, ಅವರಪ್ಪ ಫಿಕ್ಸ್ಡ್ ಡೆಪಾಸಿಟ್ ಅಂತ ಒಂದು 30 ಲಕ್ಷ ಹಾಕಿದ್ರು. ಆ ಹಣ ಇವಾಗ 60-70 ಲಕ್ಷ ಬಂದಿತ್ತು. ಅದಿಷ್ಟೇ ಎಲ್ಲಿ ಸಾಕಾಗತ್ತಮ್ಮ? ಈಗಂತೂ ಮನೆ ಮಠ ಯಾವುದಾದ್ರೂ ಕೊಳ್ಳೋ ಹಾಗಿದೆಯಾ? ಎಲ್ಲದ್ರ ಬೆಲೆನೂ ಗಗನಕ್ಕೆ ಹೋಗಿದೆ. ಹಾಗಾಗಿ ಶ್ರೀಕಾಂತ್ ಒಂದು 30 ಲಕ್ಷ ಹಾಕಿ ಮನೆ ತಗೊಂಡಿದ್ದು. ಅದು ಇದು ಹಾಗೂ ಹೀಗೂ ಅಂತ ಸರಿಸುಮಾರು 1.5 ಕೋಟಿ ಹತ್ರನೇ ಹೋಯ್ತಮ್ಮ. ಏನು, 1.5 ಕೋಟಿನಾ? ಅಯ್ಯೋ ಯೋ 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 ದೇವ್ರೇ, ಅಷ್ಟೆಲ್ಲ ದುಡ್ಡು ಕೊಟ್ಟು ಇವಳಿಗೆ ಕೊಡ್ಸಿದಾರಲ್ಲ. ಇರೋ ಬರೋ ಹಣ ಎಲ್ಲ ಇವಳಿಗೆ ಸುರಿದ್ರೆ ನಾವೇನು ಮಾಡೋದು? ಮುಂದೆ ಮಣ್ಣು ತಿನ್ನೋದ? ಏನಾಗಿದೆ ಇವ್ರಿಗೆ? ಈ ಶ್ರೀಕಾಂತ್ಗೆ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ. ಇವ್ರಿಗೆ ಮೊದಲು ಸ್ವಲ್ಪ ಬುದ್ಧಿ ಹೇಳಬೇಕು. ಇಲ್ಲ ಅಂದರೆ ಇರೋ ಬರೋ ದುಡ್ಡೆಲ್ಲ ಕೋಟಿ ಕೋಟಿ ಅಂತ ಮಗಳಂತಾನೆ ಮಗಳ ತಲೆ ಮೇಲೆ ಸುರಿತಾರೆ ಇವರು. ಹೇಗಾದರೂ ಮಾಡಿ ಮೊದಲು ಈ ಅತ್ತೆಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕಿಂತ ಮೊದಲು ನನ್ನ ಗಂಡ ಆಗೋನಿಗೆ ಹೇಳಬೇಕು. ಇಲ್ಲ ಅಂದರೆ ಮುಗೀತು ಕತೆ. ಈ ಅತ್ತೆಯಿಂದ ಅಂತೂ ನನಗಂತೂ ಉಳಿಗಾಲ ಇರಲ್ಲ. ಏನಮ್ಮ ಸುರೇಖಾ, ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ, ಏನಾಯ್ತು? ಹಾಂ ಹಾಂ ಅದೇನಿಲ್ಲ ಅತ್ತೆ, ನಮ್ಮ ಜಾನುಗೆ ಒಂದು ಸುಂದರವಾಗಿರೋ ಮನೆ ಆಯಿತು. ಹಾಗಾದರೆ ಹೌದಮ್ಮ ಸುರೇಖಾ, ನನಗಿವಾಗ ಸ್ವಲ್ಪ ನೆಮ್ಮದಿ ಆಯಿತು ನೋಡು. ಇನ್ನು ಇವ್ರದ್ದು ಮದುವೆ ಆದರೆ ಯಾವ ಚಿಂತೆನೂ ಇರೋದಿಲ್ಲ. ಹೌದಪ್ಪ, ನೆಮ್ಮದಿಯಾಗಿರ್ದೆ ಕೋಟಿ ಕೋಟಿ ಸುರಿದು ಮಗಳಿಗೆ ಅಂತ ಮನೆ ಮಾಡಿದ್ದೀರಾ. ಇನ್ನೇನು ತಲೆ ಬಿಸಿ ಇರುತ್ತೆ ನಿಮಗೆ? ನಿಮ್ಮ ಮನೆಗೆ ಬರೋ ನನಗೆ ತಾನೇ ತಲೆ ಬಿಸಿ ಆಗಬೇಕಾಗಿರೋದು. ಅದಕ್ಕೆ ಇದಾರಲ್ಲ ಅಮ್ಮ, ನನ್ನ ಮದುವೆನ ಅದ್ದೂರಿಯಾಗಿ ಮಾಡ್ತಾರೆ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ಮೊದಲು ಅಣ್ಣ ಅದಕ್ಕೆ ಮದುವೆ ಮಾಡು, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡುವಂತೆ. ಹೌದು, ನಾನಿದ್ದೀನಲ್ಲ ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಸರಿ ಅತ್ತೆ, ನಾನಿನ್ನು ಹೊರಡ್ತೀನಿ. ಸುರೇಖನಿಗೆ ನಾದ್ನಿಗೆ ಇಷ್ಟೆಲ್ಲ ಸೌಕರ್ಯ ಮಾಡ್ತಾ ಇರೋದನ್ನ ನೋಡಿ ಹೊಟ್ಟೆ ಉರಿಯತ್ತೆ. ಇವಳನ್ನ ಉದ್ಧಾರ ಮಾಡ್ತಾ ತನಗೇನು ಇಲ್ಲದೆ ಇರೋ ಹಾಗಾಗುತ್ತೇನೋ ಅನ್ನೋ ಯೋಚನೆ ಶುರುವಾಗುತ್ತೆ. ಹಾಗಾಗಿ ಹೇಗಾದರೂ ಮಾಡಿ ಅಣ್ಣ ತಂಗಿನ ದೂರ ಮಾಡೋ ನಿರ್ಧಾರ ಮಾಡ್ತಾಳೆ. ಸುರೇಖಾ, ನಿನ್ನೆ ನೀನು ನಮ್ಮ ಮನೆಗೆ ಬಂದಿದ್ದೀಯಂತೆ ಅಮ್ಮ ಹೇಳಿದ್ಲು. ಸ್ವಲ್ಪ ಹೊತ್ತಿದ್ದಿದ್ರೆ ನಾನು ಬರ್ತಾಯಿದ್ದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ್ಲು ಅಂತ ಹೇಳ್ತಾ ಇದ್ರು. ಹಾಂ ಶ್ರೀಕಾಂತ್, ಬಂದಿದ್ದೆ. ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಆದರೆ ನೀವೇ ಇರಲಿಲ್ಲ. ಹಾಂ ಹೌದು ಸುರೇಖಾ, ಅದು ತಂಗಿಗೆ ಮನೆ ತೊಗೊಂಡಿದ್ವಿ, ಅದನ್ನೇ ನೋಡಿಕೊಂಡು ಸ್ವಲ್ಪ ಮಾತಾಡೋದಕ್ಕಿತ್ತು, ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಲ್ಲಿಗೆ. ಹಾಂ ಹೇಳಿದ್ರು, ಆದರೆ ಶ್ರೀ ಈಗ ಹೇಳ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಅದೇನು ಅಂದರೆ ನಿಮ್ಮ ತಂಗಿಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಮನೆ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಅಲ್ಲ, ನೆಕ್ಸ್ಟ್ ಡೇಗೂ ಮದುವೆ ಮಾಡ್ತೀವಿ. ಅವಳು ಮದುವೆ ಆದಮೇಲೆ ಗಂಡನ ಮನೇಲಿ ತಾನೇ ಇರೋದು. ಹಾಗಿರುವಾಗ ಇಷ್ಟೆಲ್ಲ ಕೊಡೋ ಅವಶ್ಯಕತೆ ಏನಿದೆ ಹೇಳಿ? ಅರೆ, ಇದೇನೇ ಹೀಗೆ ಹೇಳ್ತಿದ್ಯಾ ಸುರೇಖಾ? ನನ್ನ ತಂಗಿ ಕಣೆ ಅವಳು. ನಮಗೂ ಏನಾದರೂ ಮಾಡಬೇಕು, ಅವಳಿಗೆ ಕೊಡಬೇಕು ಅಂತ ಆಸೆ ಇರಲ್ವಾ ಹೇಳು? ಪಾಪ ಅವಳಿಗೇನೂ ಗೊತ್ತಾಗಲ್ಲ, ಇನ್ನೂ ಚಿಕ್ಕವಳು. ಚಿಕ್ಕಲ್ಲಿರುವಾಗಲೇ ತಂದೆ ಕಳ್ಕೊಂಡಿದ್ದಾಳೆ. ಅಪ್ಪ ಇದ್ದಿದ್ರೆ ಅವಳಿಗೆ ಅಂತ ಇನ್ನೂ ಏನೇನೋ ಮಾಡಿರ್ತಿದ್ರು. ಅಪ್ಪ ತೀರ್ಕೊಂಡ್ಮೇಲೆ
ಅವಳಿಗೆ ನಾನೇ ತಂದೆ ಸ್ಥಾನದಲ್ಲಿದ್ದೀನಿ. ಹಾಗಿರುವಾಗ ನನಗೆ ಅವಳು ಖುಷಿನೇ ಮುಖ್ಯ ತಾನೇ. ನೀನೇನು ಚಿಂತೆ ಮಾಡಬೇಡ, ನನಗೆಲ್ಲ ಗೊತ್ತಿದೆ, ನಾನೆಲ್ಲ ಸರಿ ಮಾಡ್ತೀನಿ. ಛೇ, ಈ ಶ್ರೀಕಾಂತ್ಗೆ ನಾನು ಹೇಳ್ತಿರೋದೇ ಅರ್ಥನೇ ಆಗ್ತಿಲ್ಲ ಅನ್ಸುತ್ತೆ. ಇವರಿಗೆ ಬಾಯ್ ಬಿಟ್ಟೆ ಹೇಳಬೇಕು. ಶ್ರೀಕಾಂತ್, ನಿಮ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲ, ಎಲ್ಲ ಅವಳಿಗೆ ಕೊಟ್ರೆ ಮುಂದೆ ನಮಗೆ ಅಂತ ಏನು ಉಳಿಯುತ್ತೆ ಹೇಳಿ? ಅಷ್ಟೆಲ್ಲ ಯಾಕೆ ಅವಳಿಗೆ ಅಂತ ನೀವು ಖರ್ಚು ಮಾಡ್ತಿದ್ದೀರಾ? ಮುಂದೆ ಎಲ್ಲೋ ಒಂದು ಕಡೆ ಹೋಗೋಳ್ತಾನೆ, ಅಲ್ಲಿ ಹೇಗೋ ಅವಳಿಗೂ ಗಂಡ ಇರ್ತಾರೆ ತಾನೆ, ಅವ್ರು ಖರ್ಚು ಮಾಡ್ಕೋತಾರೆ ಬೇಕಾದ್ರೆ. ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಸುರೇಖಾ, ಏನು ಮಾತಾಡ್ತಿದ್ಯಾ ನೀನು? ನೋಡು, ಇನ್ನೊಂದು ಸಾರಿ ನನ್ನ ತಂಗಿ ಬಗ್ಗೆ ಹೀಗೆಲ್ಲ ಹಗುರವಾಗಿ ಮಾತಾಡಬೇಡ ನೀನು. ಛೇ, ಅಯ್ಯಯ್ಯೋ, ಇವರೇನು ಜಸ್ಟ್ ಹೇಳಿರೋದಕ್ಕೆ ಇಷ್ಟೊಂದು ಸೆಟ್ ಮಾಡ್ಕೊಂಡಿದಾರಲ್ಲ. ಇಲ್ಲ ಇಲ್ಲ, ಇವ್ರನ್ನ ಹೀಗೆಲ್ಲ ಬಗ್ಸೋದಕ್ಕಾಗಲ್ಲ. ಸ್ವಲ್ಪ ಸಮಾಧಾನದಿಂದ ಅವಳನ್ನ ಇವ್ರನ್ನ ದೂರ ಮಾಡಬೇಕು. ಇಲ್ಲ ಅಂದರೆ ನಂದು ಏನೂ ನಡೆಯಲ್ಲ. ಅದು ಸಾರಿ ಶ್ರೀಕಾಂತ್, ಏನೋ ಮಾತಾಡೋ ಬರ್ದಲ್ಲಿ ಹಾಗೆ ಹೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇನ್ಯಾವತ್ತೂ ಹಾಗೆಲ್ಲ ಮಾತಾಡೋದಿಲ್ಲ. ಅಣ್ಣ, ನೀನು ಅದಕ್ಕೆ ಇಲ್ಲೇ ಇದ್ದೀರಾ? ಅಣ್ಣ, ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೆ, ಆದರೆ ಅವ್ರ ಕಾರ್ ಪಂಚರ್ ಆಗಿದೆ. ನಾನು ಮನೆಗೆ ಹೋಗಬೇಕು. ಓ ಹೌದಾ, ಸರಿ ಜಾನು, ನಾನು ನೀನು ಒಟ್ಟಿಗೆ ಹೋಗೋಣ ಆಯಿತಾ? ಅಯ್ಯೋ ಶ್ರೀ, ನಾನು ಮತ್ತೆ? ಸುರೇಖಾ, ನೀನು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗು ಆಯಿತಾ? ನಾನು ಜಾನುನ ಕರ್ಕೊಂಡು ಮನೆಗೆ ಹೋಗ್ತೀನಿ. ಜಾನು, ಬಾ ಹೋಗೋಣ, ಇವಾಗಲೇ ಲೇಟ್ ಆಗಿದೆ, ಅಮ್ಮ ಕಾಯ್ತಾ ಇರ್ತಾಳೆ. ಛೇ, ಬರುವಾಗ ನನ್ನ ಜೊತೆ ನನ್ನ ಕರ್ಕೊಂಡು ಬಂದಿದ್ದಾರೆ, ಆದರೆ ಇವಾಗ ತಂಗಿ ಸಿಕ್ಕಿದ್ಲು ಅಂತ ನನ್ನ ಇಲ್ಲೇ ಬಿಟ್ಟು ಅವಳನ್ನ ಕರ್ಕೊಂಡು ಹೋದ್ರು. ನನ್ನನ್ನು ಕ್ಯಾಬಿಗೆ ಹೋಗು ಅಂತ ಹೇಳ್ತಿದ್ದಾರೆ. ಅಲ್ಲ, ತಂಗಿನೇ ಕ್ಯಾಬ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬೋದಿತ್ತು ತಾನೇ. ಛೇ, ಅವಳು ಬಂದರೆ ಸಾಕು, ನಾನು ಇವ್ರಿಗೆ ಯಾವ ಲೆಕ್ಕಕ್ಕೂ ಇಲ್ಲ. ಇಲ್ಲ, ಇವ್ರನ್ನ ಹೀಗೆ ಬಿಟ್ಟರೆ ಆಗಿದ್ದಲ್ಲ. ಹೇಗಾದರೂ ಮಾಡಿ ಮೊದಲು ಜಾನ್ವಿನ ಮತ್ತೆ ಇವ್ರನ್ನ ದೂರ ಮಾಡಬೇಕು. ಆವಾಗ ತಾವಾಗೆ ನನ್ನ ಮಾತು ಕೇಳೋದಕ್ಕೆ ಶುರು ಮಾಡ್ತಾರೆ. ಇಲ್ಲ ಅಂದರೆ ನನ್ನ ಕಾಲ್ ಕಸ ಮಾಡ್ಕೊಂಡು ಬಿಡ್ತಾರೆ ಇವರು. ಸುರೇಖಂಗಿಂತಾನು ಶ್ರೀಕಾಂತ್ಗೆ ತನ್ನ ತಂಗಿನೇ ಮುಖ್ಯ ಆಗಿರ್ತಾಳೆ. ಸುರೇಖಾ ಅವಳ ಬಗ್ಗೆ ಏನೇ ಹೇಳಿದ್ರು ಶ್ರೀಕಾಂತ್ಗೆ ತುಂಬಾ ಕೋಪ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡಿರೋ ಸುರೇಖಾ ಮೊದಲಿಂದಾನು ಒಟ್ಟಿಗೆ ಬೆಳೆದಿರೋ ಅಣ್ಣ ತಂಗಿನ ಹೇಗಾದರೂ ದೂರ ಮಾಡಬೇಕು ಅಂದ್ಕೊಂಡಿರೋ ನಿರ್ಧಾರನ ಇನ್ನೂ ಗಟ್ಟಿ ಮಾಡ್ಕೋತಾಳೆ. ಅಣ್ಣ, ಅದು ಕಾಲೇಜಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. 5000 ಆಗುತ್ತಂತೆ, 3 ಡೇಸ್ ಅಂತೆ. ನಾನು ಹೋಗ್ತೀನಿ ಫ್ರೆಂಡ್ಸ್ ಜೊತೆಗೆ. ದುಡ್ಡು ಕೊಡ್ತೀಯಾ? ಜಾನು, ಲಾಸ್ಟ್ ಇಯರ್ ಹೋಗಿದ್ದೆ ಅಲ್ವಾ, ಮತ್ತೆ ಈ ವರ್ಷನೂ ಹೋಗಬೇಕಾ? ಬೇಡ ಕಣೆ, ನೆಕ್ಸ್ಟ್ ಇಯರ್ ನೋಡೋಣ. ನೆಕ್ಸ್ಟು ಫೈನಲ್ ಇಯರ್ ಅಲ್ವಾ, ಅವಾಗ ಹೋಗುವಂತೆ. ಇವಾಗ ನನ್ನ ಹತ್ರ ಅಮೌಂಟ್ ಬೇರೆ ಇಲ್ಲ, ಹಾಗಾಗಿ. ಹೌದು ಜಾನು, ಪಾಪ ಅಣ್ಣ ಎಲ್ಲಿಂದ ದುಡ್ಡು ತರ್ತಾನೆ ಹೇಳು? ಇವಾಗ ತಾನೇ ಮನೆ ರಿಜಿಸ್ಟ್ರೇಷನ್ ಬೇರೆ ಖಾಲಿ ಆಗ್ತಿದೆ. ಅದಕ್ಕೆ ಬೇಡ ಕಣೆ, ನೆಕ್ಸ್ಟ್ ಇಯರ್ ಹೋಗುವಂತೆ ಮಗನೆ. ಇವಾಗ ಬೇಡ, ಸುಮ್ಮನೆ ಇರು. ಹೇಗೂ ಕರ್ಕೊಂಡು ಹೋಗಿದ್ದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಅದರಲ್ಲೂ ಬರೀ 3 ದಿನಕ್ಕೆ 5-5 ಸಾವಿರ ಒಬ್ಬೊಬ್ಬರಿಗೆ. ತುಂಬ ಕಾಸ್ಟ್ಲಿ ಆಗುತ್ತೆ ಕಣೆ. ಲಾಸ್ಟ್ ಇಯರು 5,000 ಕೊಟ್ಟಿದ್ದ, ಈ ಇಯರು 5,000 ಕೊಟ್ಟರೆ ಮುಂದಿನ ವರ್ಷನೂ ಮತ್ತೆ ಹೋಗಬೇಕು ಅಂತೀಯ ಲಾಸ್ಟ್ ಇಯರ್ ಅಂತ. ಅದಕ್ಕೆ ಬೇಡ ಆಯಿತಾ, ನೀನು ನೆಕ್ಸ್ಟ್ ಇಯರ್ ಹೋಗುವಂತೆ. ಹಾಂ ಸರಿ ಅಮ್ಮ, ನೀವಿಬ್ಬರು ಇಷ್ಟು ಹೇಳ್ತಿದ್ದೀರಲ್ಲ, ಇನ್ನೇನು ಮಾಡಲಿ, ಹೋಗಲ್ಲ ಬಿಡು. ನೆಕ್ಸ್ಟ್ ಇಯರ್ ಮಾತ್ರ ಪಕ್ಕ ಕಳಿಸ್ಬೇಕಾಯ್ತಾ? ನೀವೇ ಕಳಿಸ್ಬೇಕು, ನಾನು ಮತ್ತೆ ಕೇಳಲ್ಲ. ಈ ವರ್ಷ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಶ್ರೀಕಾಂತ್, ಜಾನು ಟ್ರಿಪ್ಪಿಗೆ ಹೋಗ್ತಿದ್ದಾಳಂತೆ, ನನ್ನ ತಮ್ಮ ಹೇಳ್ತಾ ಇದ್ದ. ಏನು, ಟ್ರಿಪ್ಗಾ? ಇಲ್ವಲ್ಲ, ಅವಳು ನನ್ನ ಹತ್ರ ದುಡ್ಡು ಕೇಳಿದಾಗ ನಾನು ಇಲ್ಲ ಅಂತ ಹೇಳಿದೆ. ಅವಳು ಹೋಗಲ್ಲ ಅಂತ ಹೇಳಿದ್ಲಲ್ಲ. ಅರೆ, ನೀವೇನು ಹೀಗೆ ಹೇಳ್ತಿದ್ದೀರಾ? ಅವಳು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ಅವಳು ಹುಡುಗನ ಹತ್ರ ದುಡ್ಡು ಇಸ್ಕೊಂಡ್ಲಂತೆ. ಅದನ್ನೇ ತಗೊಂಡು ಬಂದು ಕೊಟ್ಲು ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಟ್ರಿಪ್ಪಿಗೆ ಅವಳು ಬರ್ತಾಳೆ ಅಂತ. ಏನು, ಹುಡುಗನ? ಏನು ಹೇಳ್ತಿದ್ಯಾ ಸುರೇಖಾ ನೀನು? ಜಾನುಗೆ ಬಾಯ್ ಫ್ರೆಂಡ್ ಇದ್ದಾನಾ? ಏನು ಶ್ರೀಕಾಂತ್ ಹೀಗೆ ಹೇಳ್ತಿದ್ದೀರಲ್ಲ, ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಏನೋ ನನಗೂ ಅಷ್ಟೇನು ಗೊತ್ತಿಲ್ಲ, ನನ್ನ ತಮ್ಮ ಹೇಳ್ದ. ಏನೋ ಅವಳ ಬಾಯ್ ಫ್ರೆಂಡ್ ಹತ್ರನೇ ದುಡ್ಡು ಇಸ್ಕೊಂಬಂದು ಕೊಟ್ಲು ಅಂತ. ನೋಡಿ, ನೀವೇನೋ ಎಲ್ಲದಕ್ಕೂ ತಂಗಿ ತಂಗಿ ಅಂತ ಅವಳಿಗೋಸ್ಕರನೇ ಮಾಡ್ತೀರಾ, ಆದರೆ ಅವಳು ಪ್ರೀತಿ ಮಾಡ್ತಿರೋ ವಿಷಯ ಕೂಡ ನಿಮ್ಮ ಹತ್ರ ಹೇಳಿಲ್ಲ. ಅದು ಬೇಡ, ನೀವು ಟೂರಿಗೆ ಬೇಡ ಅಂತ ಹೇಳಿದ್ರು ಮತ್ತೆ ಅವಳು ಹುಡುಗನ ಹತ್ರ ದುಡ್ಡು ಇಸ್ಕೊಂಡು ಹೋಗೋ ಅಂತ ನೆಸೆಸಿಟಿ ಏನಿದೆ ಹೇಳಿ? ಶ್ರೀಕಾಂತ್ ದುಡ್ಡಿಲ್ಲ ಅಂದಿದ್ದಕ್ಕೆ ಜಾನ್ವಿ ಕೂಡ ಒಪ್ಕೊಂಡಿದ್ಲು. ಆದರೆ ಸುರೇಖಾ ಇಲ್ಲಿ ಬಂದು ಜಾನ್ವಿ ಬಗ್ಗೆ ಶ್ರೀಕಾಂತ್ ಹತ್ರ ಹೀಗೆ ಹೇಳ್ತಿದ್ದಾಳಲ್ಲ, ಇವಳು ಹೇಳ್ತಿರೋದು ಸುಳ್ಳು ಅಥವಾ ನಿಜವಾಗ್ಲೂ ಜಾನ್ವಿ ಅವಳ ಬಾಯ್ ಫ್ರೆಂಡ್ ಹತ್ರ ದುಡ್ಡು ತಗೊಂಡು ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ಮಾಡಿದಾಳೋ? ಇದೆಲ್ಲ ತಿಳ್ಕೊಬೇಕು ಅಂದರೆ
ಮುಂದೆ ನೆಕ್ಸ್ಟ್ ಎಪಿಸೋಡ್ನ ನಾವು ನೋಡಲೇಬೇಕು. ಇದು ನಿಜಾನೋ ಸುಳ್ಳು, ಮುಂದೆ ಅಣ್ಣ ತಂಗಿ ಸಂಬಂಧ ಹಾಳಾಗುತ್ತೋ ಅಥವಾ ಸುರೇಖಾ ಇವರಿಂದ ದೂರ ಆಗ್ತಾಳೋ ಎಲ್ಲದನ್ನೂ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಜಾನು ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಜಾನು, ಹೇಗಿದ್ದೀರಾ? ವಿಜ್ಜು ಶರಣು ಅನ್ನೋರು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು. ಹಾಯ್ ವಿಜ್ಜು ಶರಣು, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.